ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಮ್ಮ ಮನೆ ಮೆಸ್ಸಿ ಆಗಿರೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ನನಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತಾರೆ ನಂಗೆ ಹುಷಾರಿಲ್ಲ, ಪ್ಲಸ್ ನಮ್ಮಲ್ಲಿ ನೀರು ಬರ್ತಿರಲಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ನಿಧಾನವಾಗಿ ನೀರು ಬರ್ತದೆ. ಬಟ್ ಏನಪ್ಪ ಅಂದರೆ ನನಗೆ ಹುಷಾರಿಲ್ಲದಿರಲಿಲ್ಲ, ಆ ಡೇ ಹುಷಾರಿರಲಿಲ್ಲ. ಬಟ್ ಇವಾಗ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲ ಕೆಲಸ ಪೆಂಡಿಂಗ್ ಇತ್ತು, ನಾನು ಏನೂ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ಸ್ವಲ್ಪ ನೀರೆಲ್ಲ ತುಂಬಿಸಿ ಬಕೆಟಲ್ಲಿ ಸ್ವಲ್ಪ ನೀರು ತೊಗೊಂಡು ಪಾತ್ರೆ ಎಲ್ಲ ತೊಳೆದಾಗಿದೆ. ಬಿಕಾಸ್ ಟ್ಯಾಪಲ್ಲಿ ಸ್ವಲ್ಪ ನಿಧಾನವಾಗಿ ನೀರು ಬರ್ತಿತ್ತು ಅಂತೇಳಿ ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಟ್ಟು. ಈ ಜಾಗ ಸ್ವಲ್ಪ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕಿಚನ್ ಕ್ಲೀನರ್ನ ಹಾಕಿದ್ದೀನಿ. ಇನ್ನೂ ಗೋಡೆ ಕೆಲವೊಂದು ಕಡೆ ಮಾಡಬೇಕು, ಬಟ್ ಎಲ್ಲ ಒಂದೇ ಸಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊತೀನಿ. ಈ ಪಾರ್ಟೆಲ್ಲ ಇವಾಗ ಹಾಕಿ ನನಗೆ ಒರೆಸಿದ್ದೀನಿ. ಇದು ಹಾಕಿ ಒಂದು 5 ಮಿನಿಟ್ಸ್ ಹಂಗೆ ಬಿಟ್ಬಿಟ್ಟು ಅದಾದಮೇಲೆ ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ತೋರಿಸ್ತೀನಿ ಆಮೇಲೆ ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಈ ಮಿಕ್ಸಿಗೆ ಕಿಚನ್ ಕ್ಲೀನರ್ನ ಹಾಕಿದ್ದೀನಿ. ಹಾಕಿ ತುಂಬೋದು ಬಿಟ್ಟಿದ್ದೀನಿ ನನಗೆ. ಸೊ ಈ ಥರ ನಿಧಾನಕ್ಕೆ ಒರೆಸ್ಕೊಂಡ್ರೆ ಎಷ್ಟು ಬೇಗ ಗಲೀಜು ಹೋಗುತ್ತೆ ಗೊತ್ತಾ ಬೇಯಿಸಿದ್ರೆ. ನೋಡಿ, ಇದು ಟೈಲ್ಸು ಮತ್ತು ಮಿಕ್ಸಿ ಎಲ್ಲ 1 ವಾಶಲ್ಲಿ ಇದಾಗಿರೋವಂಥದ್ದು. ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದರೆ ನೀವು ನಿಧಾನ ಮಾಡ್ಬೋದು. ನಾನು ಇನ್ನೂ ಆ ಸೈಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು, ಅದು ಕೂಡ ತೆಗ್ದು ಎಲ್ಲ ನಾನು ಸದ್ಯಕ್ಕೆ ಇದೊಂದು ಇಂಪಾರ್ಟೆಂಟ್ ಇತ್ತು ಅಂತ ಮಾಡಿಕೊಂಡೆ. ಇಷ್ಟು ಕ್ಲೀನ್ ಆಗುತ್ತೆ, ಟ್ರೈ ಮಾಡಿ ಒಂದ್ಸಲ. ಈ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ. ಈಗ ಫ್ರಿಡ್ಜ್ ಮೇಲೆ ಕ್ಲೀನ್ ಮಾಡೋಣ. ನಿಮ್ಗೆ ಗೊತ್ತು ಅದೆಷ್ಟು ಬೇಗ ಇದಾಗ್ಬಿಡುತ್ತೆ ಅಂತ ಹೇಳಿ. ಸ್ವಲ್ಪ ಒದ್ದೆ ಆಗಿತ್ತು ಅಂತ ಕಿಚನ್ ಮ್ಯಾಟ್ನ ಆಚೆ ಹಾಕಿದ್ದೆ. ಆಮೇಲೆ ಅನಿಸ್ತು ವಾಶೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದ್ಕೊಂಡೆ. ನೋಡ್ರೆ ನೀರು ತುಂಬ ಸ್ಲೋ ಆಗಿತ್ತು ಅಂತ ಹೇಳ್ಬಿಟ್ಟು ನಾನೇ ಕೈಯಲ್ಲಿ ವಾಶ್ ಮಾಡಿ ಹಾಕಿದೆ. ಅದಾದಮೇಲೆ ನಂದು ಶೂಗಳೆರಡು ಪೆಂಡಿಂಗ್ ಇತ್ತು, ಒಂದು ವಾರದಿಂದ ಯೂಸ್ ಮಾಡಿದ್ನಲ್ಲ. ಅದಾದಮೇಲೆ ಇದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇ ಕೈಯೆಲ್ಲನೂ ಒಗ್ದು ಹಾಕಿದ್ದಾಯಿತು. ಬಿಕಾಸ್ ತುಂಬ ದಿನ ಆಗಿತ್ತು ನಾನು ಒಗ್ದಿದ್ದೆಲ್ಲ. ಬಟ್ ಶೂ ಎಲ್ಲ ನಾನೇ ಕೈಯಲ್ಲಿ ವಾಶ್ ಮಾಡೋಣ ಅಂದ್ಕೊಂಡೆ. ನಾನೇನಾದ್ರು ವಾಷಿಂಗ್ ಮಿಷಿನ್ ನಂಬ್ಕೊಂಡು ಕೂತಿದ್ರೆ ಇವತ್ತು ಮ್ಯಾಟು ಕೂಡ ಒಗೆಯೋಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಅದಿನ್ನೂ ನೀರಿನ್ನೂ ಅಷ್ಟು ಫಾಸ್ಟಾಗಿ ಬರ್ತಿಲ್ಲ. ನಾನು ಇನ್ನೂ ಬಟ್ಟೆಗಳೆಲ್ಲ ಹಾಗೆ ಇದೆ. ಸೊ ವಾಷಿಂಗ್ ಮಿಷಿನ್ ನೀರು ಫಾಸ್ಟಾಗಿ ಬಂದರೆ ಮಾತ್ರ ಅದು ಚೆನ್ನಾಗಿ ವಾಶ್ ಮಾಡೋಕ್ಕಾಗೋದು. ಸೊ ಅದಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಇವೆರಡು ಮಾತ್ರ ವಾಶ್ ಮಾಡೋದು. ಸ್ವಲ್ಪ ಟ್ಯಾನ್ ಆಗಿದ್ದೀನ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಸ್ವಲ್ಪ ಫೇಸ್ ಮಾಸ್ಕ್ ಹಾಕೋಣ ಅಂತ ಅಂದ್ಬಿಟ್ಟು ಫಸ್ಟ್ ಫೇಸ್ನ ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಬೆಳಗ್ಗೆ ಫೇಸ್ ವಾಶ್ ಮಾಡಿದ್ದೀನಿ, ಬಟ್ ಇವಾಗ ಕಸ ಎಲ್ಲ ಗುಡಿಸಿ ಆಚೆ ಎಲ್ಲ ಓಡಾಡಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ನಂಗೆ ಇವತ್ತೇ ಸಂಡೇ ಥರ ಫೀಲ್ ಆಗ್ತದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಗೈಸ್, ನಂದು ಇವಾಗ ಸ್ನಾನ ಮುಗೀತು. ತಣ್ಣೀರು ಸ್ನಾನ ಮಾಡ್ಕೊಂಬಂದೆ. ಬಿಕಾಸ್ ತುಂಬ ದಿನ ಆದಮೇಲೆ ಇದು ಚೂಡಿದಾರ್ ಹಾಕೊಂಡಿದ್ದೀನಿ. ಇದು ಸ್ಟುಡಿಯೋದಲ್ಲೂ ಟ್ರೆಂಡ್ಸ್ ಎಲ್ಲ ತೊಗೊಂಡಿದ್ದು ಅನ್ಸುತ್ತೆ. ಸೊ ಲಿಂಕ್ ಎಲ್ಲ ಕೇಳ್ಬೇಡಿ. ಸಾರಿ, ಟ್ರೆಂಡ್ಸಲ್ಲಿ ಅನ್ಸುತ್ತೆ. ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇಗೆ. ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೊಟ್ಟಿದ್ದು, ಕರೆಕ್ಟ್, ಐ ರಿಮೆಂಬರ್ಡ್. ಸೊ ಸನ್ಸ್ಕ್ರೀನ್ ಇದು ತರಿಸಿದ್ದೀನಿ. ಇದು ಇನ್ಸೈಟ್ ಅವ್ರದ್ದು. ನಾನು ನೆಕ್ಸ್ಟ್ ಟ್ರಿಪ್ ಹೋಗ್ತಾ ಇರೋದು ನೆಕ್ಸ್ಟ್ ವೀಕು. ಅಲ್ಲೆಲ್ಲ ನಾವು ಕ್ರೀಮ್ ತೊಗೊಂಡು ಎಲ್ಲ ಕಡೆ ಹೋಗೋ ಕಡೆ ಉಚ್ಕೊಳಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇನ್ಸೈಡ್ದು ಸ್ಪ್ರೇ ಮಾಡೋ ಅಂಥದ್ದು ತರಿಸಿರೋದು. ಈಸಿಯಾಗಿ ಎಲ್ಲ ಕಡೆ ಸ್ಪ್ರೇ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಫೇಸ್ಗೆ ಡೌಟೇ ನಾನು ಅಪ್ಲೈ ಮಾಡೋದಿದ್ದೀನ, ಬಾಡಿಗೆ ಮಾತ್ರನೇ ಅಪ್ಲೈ ಮಾಡೋದು. ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಇನ್ನೊಂದು ಸ್ಕೂಪ್ ಅಂತ ಒಂದು ಬರುತ್ತೆ ಬ್ರ್ಯಾಂಡ್, ಅದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. 50 SPF PA+++, ವಿಟಮಿನ್ ಸಿ, ಬ್ರಾಡ್ ಸ್ಪೆಕ್ಟ್ರಮ್ ಅಂಡ್ ನೋ ವೈಟ್ ಕಾಸ್ಟ್ ಅಂತ. ಆಕ್ಚುಲಿ ಇದು ಸ್ವಲ್ಪ ವೈಟ್ ತರ ಇರುತ್ತೆ. ಫುಲ್ ಅಂದ್ರೆ ವೈಟ್ ಕಾಸ್ಟ್ ಅಲ್ಲ, ಈ ವಾಟರ್ನ ಸ್ಪ್ರೇ ಮಾಡಿದಾಗ ಹೆಂಗ್ ಕಾಣಿಸ್ತಲ್ಲ ಅದರ ಕಾಣಿಸುತ್ತೆ. ಎಲ್ಲ ಸ್ಕಿನ್ ಟೈಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಟ್ರಾವೆಲ್ ಎಲ್ಲ ಮಾಡ್ಬೇಕಾದ್ರೆ ಚೆನ್ನಾಗಿದೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮತ್ತೆ ಜಸ್ಟ್ ಈ ತರ
ಜಸ್ಟ್ ಈ ತರ ಸ್ಪ್ರೇ ಮಾಡಿದ್ರೆ ಸಾಕು. ಸಿ ಇಷ್ಟೇ, ಈ ತರ ಸ್ವಲ್ಪ ಹಿಂಗ್ ಉಜ್ಕೊಂಡ್ರು ಸಾಕಾಗುತ್ತೆ. ತೀರಾ ಉಜ್ಜೋದೇನು ಅವಶ್ಯಕತೆ ಇರೋದಿಲ್ಲ. ಈ ಸನ್ಸ್ಕ್ರೀನ್ ಸ್ಮೆಲ್ ತುಂಬಾ ಚೆನ್ನಾಗಿದೆ ಗೈಸ್ ಆಕ್ಚುಲಿ. ಸನ್ಸ್ಕ್ರೀನ್ ಟ್ರಿಪ್ ಎಲ್ಲ ಹೋದಾಗ ಈ ತರ ಪದೇ ಪದೇ ಹಾಕೊಳಕ್ ಆಗಲ್ವಲ್ಲ, ಸೊ ಅದಕ್ಕೋಸ್ಕರ ಈ ತರದ್ದ ಅಂದ್ರೆ ಸ್ಪ್ರೇ ತರ ತರಿಸಿರೋದು. ತುಂಬಾ ಜನ ಕೇಳಿದ್ರಿ ಫಿಟ್ನೆಸ್ ಯಾವ್ದಾದ್ ಆ್ಯಪ್ ಸ್ಟೆಪ್ಸ್ ಎಲ್ಲ ಚೆಕ್ ಮಾಡಕ್ಕೆ ಅಂತ. ಅದು ಆಂಡ್ರಾಯ್ಡ್ ಅಲ್ಲಿ ನನಗೆ ಗೊತ್ತಿಲ್ಲ ಗೈಸ್ ಹೇಳ್ಬೇಕಂದ್ರೆ. ನಂದು ಐಫೋನ್ ಅಲ್ಲಿ ಫಿಟ್ನೆಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಐಫೋನ್ ಇದ್ರೆ ನಿಮ್ಮ ಹತ್ರ ನೀವು ಅದನ್ನ ಜಸ್ಟ್ ಆಕ್ಟಿವೇಟ್ ಮಾಡ್ಕೋಬೇಕಷ್ಟೇ. ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಆಟೋಮೆಟಿಕಲಿ ನೀವು ಎಲ್ಲೇ ಹೋಗ್ಬೇಕಾರೋ ನಡಿಬೇಕಾರೋ ಅದು ಆಟೋಮೆಟಿಕಲಿ ಸ್ಟೆಪ್ಸ್ ಕೌಂಟ್ ಆಗಕ್ ಶುರುವಾಗುತ್ತೆ. ನೀವು ಅದ್ರ ಪ್ರಕಾರ ಅದನ್ನ ಅಂದ್ರೆ ಆಕ್ಟಿವ್ ಅಲ್ಲಿ ಇಟ್ಟಿರ್ಬೇಕು. ಸೊ ಆತರ ತುಂಬಾ ಜನ ಕೇಳ್ತಾನೆ ಇದ್ರಿ, ಅದಕ್ಕೆ ಹೇಳ್ತಾ ಇದೀನಿ. ಕೆಲವು ಡೌನ್ಲೋಡ್ ಏನ್ ಮಾಡಂಗಿರಲ್ಲ, ನಿಮ್ ಫೋನ್ ತಗೊಂಡಾಗ ಫೋನಲ್ಲೇ ಕೆಲವೊಂದು ಆಪ್ಸ್ ಬಂದಿರುತ್ತಲ್ಲ, ಅದ್ರಲ್ಲೇ ಇದು ಬಂದಿರುತ್ತೆ. ಜಸ್ಟ್ ರೆಡಿ ಆಗಿ ಸುಮ್ನೆ ಹಂಗೆ ಪೂಜೆ ಎಲ್ಲ ಮಾಡಿ, ನೆನ್ನೆ ಸಾಯಿ ಸಚ್ಚರಿತ ಬುಕ್ ಓದಕ್ ಆಗ್ಲಿಲ್ಲ, ಅದಕ್ಕೆ ಇವತ್ತು ಓದೋಣ ಅಂತ ಹೇಳ್ಬಿಟ್ಟು. ಇದು ಜುಡಿಯೋದು ತುಂಬಾ ಚೆನ್ನಾಗಿದೆ, ಸಾಲ್ಸ್ ಸ್ವಿಂಗ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಓದಕ್ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಇವತ್ತು ನಾನು ಯಾವ್ದೇ ತರ ವರ್ಕೌಟ್ ಏನು ಮಾಡ್ತಿಲ್ಲ. ಆಕ್ಚುಲಿ ಇವತ್ತು ನಾಳೆ ನಮ್ಗೆ ವರ್ಕೌಟ್ಸ್ ಇರಲ್ಲ ಅಷ್ಟಾಗಿ. ಮೇ ಬಿ ನಾವೇ ಸ್ವಲ್ಪ ಸ್ಟ್ರೆಚ್ ಎಲ್ಲ ಮಾಡ್ಕೋಬೇಕು ಮನೇಲಿ. ಬಟ್ ಐಲ್ ಟೇಕ್ ರೆಸ್ಟ್ ಗೈಸ್. ಈ ತರ ಕಾಣಿಸುತ್ತೆ. ಇದ್ರ ವಿಡಿಯೋನ ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದೀನಿ, ಹೋಗಿ ನೋಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಸೇಮ್ ನಂದು ಯೂಟ್ಯೂಬ್ ಐಡಿ ಹೆಸರು ಏನಿದೆಯೋ ಅದೇ ಇರುತ್ತೆ, ಹೋಗಿ ಚೆಕ್ ಮಾಡಿ, ಫುಲ್ ಆಗಿ ವಾಚ್ ಮಾಡಿ. ಬಟ್ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್. ಪಿಲಿಗ್ರಿಮು ಮತ್ತೆ ವಿಶ್ಕೇರು ಬೆಸ್ಟ್ ಹೇರ್ ಸೆರಮ್ ಇನ್ ಇಂಡಿಯಾ ನನಗೆ ಇವತ್ತವರೆಗೂ ಗೊತ್ತಿರೋದ್ರಲ್ಲಿ. ಬಿಕಾಸ್ ನಾನು ಎರಡನ್ನೂ ಬಳಸಿದ್ದೀನಿ, ಎರಡು ತುಂಬಾ ಚೆನ್ನಾಗಿದೆ. ಅಂಡ್ ಯಾ ಅಷ್ಟೇ. ಮೊನ್ನೆ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೆ, ಅದರಲ್ಲಿ ಆರೆಂಜ್ ಸ್ವಲ್ಪ ಹಣ್ಣಾಗಿರೋ ಥರ ಕಾಣಿಸ್ತಾ ಇತ್ತು, ಅದಕ್ಕೆ ಇವಾಗ ಅದನ್ನು ತಿಂತಾ ಇದ್ದೀನಿ. ಫುಲ್ ಬಿಡಿಸ್ಕೊಂಬಂದೆ. ಇಟ್ಸ್ ನೈಸ್. ಸೊ ಗೈಸ್, ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೇಮ್ ಇದು ನಾನು ಡೈಲಿ ಎಲ್ಲಿ ವಾಕ್ ಹೋಗ್ತೀನಲ್ಲ ಅದೇ ರೂಟಲ್ಲೇ ಇರುವಂಥ ಟೆಂಪಲ್ಲು. ಸೊ ಅದಕ್ಕೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಿದೆ, ಶೆಕೆ ಆಗ್ತದೆ, ಮಾಸ್ಕ್ ಬೇರೆ ಹಾಕ್ಕೊಂಡಿದ್ದೀನಲ್ಲ. ಇವಾಗ ನಾನು ಹೋಗ್ತಾ ಇರೋದು ಶನಿ ಮಹಾತ್ಮ ಟೆಂಪಲ್ಗೆ, ಬಿಕಾಸ್ ಇವತ್ತು ಶನಿ ಜಯಂತಿ. ತುಂಬ ವೀಡಿಯೋಸ್ನೆಲ್ಲ ನೋಡ್ತಿದ್ದೆ ಆ್ಯಂಡ್ ನನಗೂ ಕೂಡ ನನ್ನೆಲ್ಲ ಹುಷಾರಿರ್ಲಿಲ್ವಲ್ಲ, ಐ ಫೀಲ್ ಲೈಕ್ ಸ್ವಲ್ಪ ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟೆಂಪಲ್ ಕಡೆಗೆ ಹೊರಟಿದ್ದಾಯಿತು. ಫೈನಲಿ ಟೆಂಪಲ್ನ ರೀಚ್ ಆಗಿದ್ದೀನಿ ಗೈಸ್. ತುಂಬ ಜನ ಏನಿಲ್ಲ, ಬಟ್ ಇದ್ದಾರೆ ಜನ. ಆದರೆ ನಾನು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ವಿಜಯ ವಿಜಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿದ್ಧಾರ್ಥ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ಯ ಫಲ ಪುರುಷಾರ್ಥ ಸಿದ್ಧಾರ್ಥ ಸಮಸ್ತ ಸನ್ಮಂಗಲಾದಿ ಸಿದ್ಧಾರ್ಥ ಶ್ರೀ ಶನೇಶ್ವರ
स्वामी प्रीत्यर्थ इष्ट देवता कुल देवता ग्राम देवता प्रीत्यर्थ आवाहयामि स्थापयामि पूजयामि। ओम मे मंत्रे देवता श्री महागणाधिपति नमः। ओम भूर्भुवः पुष्पं संघर्षण देवता महादैवान ಈ ಅಣ್ಣ ಏನಿದಾರಲ್ವ ಇವ್ರ ತಮ್ಮನೇ ನಾನಿರೋ ಮನೆ ಕಡೆ ಒಬ್ಬರು ಶಾಪ್ ಹಾಕ್ಕೊಂಡಿದ್ದಾರೆ. ನಾನು ಅಲ್ಲಿ ಹೋದಾಗ ಏನು ಮಾಡ್ತಿದ್ದೆ, ಫಸ್ಟ್ ಪೇ ಮಾಡಿಬಿಟ್ಟು ಆಮೇಲೆ ಪಾನಿಪುರಿ ತಿಂತಿದ್ದೆ. ಅವ್ರು ಹಾಕೊಡ್ಸಲ್ಲಿ ಕರೆಕ್ಟಾಗಿ ಆಗೋದು. ಇಲ್ಲೇನು ಮಾಡಿದ್ದೀನಿ, ಹೋದ ತಕ್ಷಣ ಪಾನಿಪುರಿ ತಿಂದಿದ್ದು ನನ್ನ ಫ್ರೆಂಡ್ಸ್ ಒಬ್ಬ ಹೇಳಿದೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅವತ್ತು ಬಂದಾಗ ಇವ್ರು ಕ್ಲೋಸ್ ಮಾಡಿದ್ರು. ನಾನು ಹೋಗ್ಬೇಕಾದ್ರೆ ಇದೆ ಅಂತಾರು ಅಂದರೆ ಪ್ಲೇಸ್ ನಂಗೆ ಚೆನ್ನಾಗಿ ನೆನಪಿತ್ತು ಅಂತ ಇಲ್ಲಿಗೆ ಬಂದೆ ಆಯಿತಾ. ಸರಿ ಅಂದ್ಬಿಟ್ಟು ತಿಂದ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ದೀನಿ ಗೈಸ್. ಆಮೇಲೆ ನೆನಪಾಯಿತು ಅಂದರೆ ಸ್ವಲ್ಪ ದೂರನೇ ಹೋಗಿದ್ದೆ, ಮತ್ತೆ ವಾಪಸ್ ಬಂದು ಪೇ ಮಾಡಿದೆ. ಇರಲಿ ಅಮ್ಮ ಪರವಾಗಿಲ್ಲ ಆ ಥರ ಕೇಳಿದೆ, ನಿಮ್ಮ ಬ್ರದರ್ ಯಾರು ಅಲ್ಲಿದ್ದಾರಾ ಅಂತ. ಅವ್ರು ಅಂದರು ಹೌದು ಅಂತ ಹೇಳ್ಬಿಟ್ಟು. ರೆಗ್ಯುಲರ್ ಅಲ್ಲಿಗೆ ನೀವು ಅಂದರು ಇಲ್ಲ ಅವಾಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪೇ ಮಾಡ್ಬಿಟ್ಟು ಬಂದೆ. ಹಂಗೆ ಅದಾದಮೇಲೆ ಅಲ್ಲಿಂದ ಬಂದು ಮನೇಲಿ ಸ್ವಲ್ಪ ಹುಳಿಗಳೆಲ್ಲ ಇದು ಏನಪ್ಪ ನೆನೆಸಿಡೋಣ ಅಂತ ಹೇಳ್ಬಿಟ್ಟು, ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಾಳನ್ನೆಲ್ಲ ನೆನೆಸಿಡ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರ ನೆನೆಸಿಡ್ತೀನಿ. ಬಿಕಾಸ್ ಜಾಸ್ತಿ ಮಾಡಿದ್ರೆ ನಾನು ವೇಸ್ಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಎತ್ತಿಡ್ತೀನಿ. ಮೊಳಕೆ ಕಾಳುಗಳು ಪಲ್ಯನ ಮಾಡ್ಕೊತೀನಿ, ಇಲ್ಲ ಸಾಂಬಾರನ್ನ ಮಾಡ್ಕೊತೀನಿ. ಬಿಕಾಸ್ ನಾನು ಇತ್ತೀಚೆಗೆ ಜಾಸ್ತಿ ಅದನ್ನ ತಿನ್ನಬೇಕಲ್ಲ, ಅದಕ್ಕೋಸ್ಕರ. ನೀವು ನೋಡ್ತಿದ್ರಲ್ಲ ನೀರು ಇಷ್ಟೇ ಬರ್ತಿರೋದು ಇವಾಗ. ಇದು ಯಾವಾಗ ಸಾಯಂಕಾಲ ಆಗಿತ್ತು, ಬೆಳಗ್ಗೆ ಸ್ವಲ್ಪ ಜೋರಾಗಿ ಬರ್ತಿತ್ತು, ಫಾಸ್ಟಾಗಿ ಬರ್ತಿತ್ತು. ಇವಾಗ ಸ್ವಲ್ಪ ನಿಧಾನ ಆಗಿದೆ. ಬಟ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಐಮ್ ಗ್ರೇಟ್ಫುಲ್. ನಮ್ಮ ಮನೇಲಿ ಅಟ್ಲೀಸ್ಟ್ ನೀರಾದರೂ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ನೆನೆಸೆತ್ತಿಟ್ಟಿದ್ದೀನಿ. ಮೇ ಬಿ ಒಂದು 3 days ಟೈಮ್ ತೊಗೋಬೋದಾ ಇದಾಗೋಕ್ಕೆ, ಮೊಳಕೆ ಕಟ್ಟೋಕ್ಕೆ. ಎಸ್ ಆಗಬಹುದೇನೋ. ನಾನು ಊಟಕ್ಕೆ ಅಂತ ಬಂದು ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಮತ್ತು ಗೊಜ್ಜು ಮಧ್ಯಾಹ್ನ ಏನು ಮಾಡಿದ್ನಲ್ಲ ಅದೇ ಮಿಕ್ಕಿತ್ತು, ಅದನ್ನೇ ತಿನ್ಕೊತಾ ಇದ್ದೀನಿ. ಬಿಕಾಸ್ ಇವತ್ತು ನನಗೇನು ಇಷ್ಟ ಬೇಕೋ ಅದು ತಿನ್ಕೋಬೋದು, ಹೇಳಿದ್ನಲ್ಲ ಅವಾಗಲೇ. ಆ್ಯಂಡ್ ನಂಗೆ ಸ್ವಲ್ಪ ಲೈಟಾಗಿ ಏನಾದ್ರು ಬೇಕಾಗಿತ್ತು, ಬಿಕಾಸ್ ಪಾನಿಪುರಿ ಎಲ್ಲ ತಿಂದಿದ್ದೆ. ಅದಕ್ಕೋಸ್ಕರ ಸ್ವಲ್ಪನೇ ಸಾಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡು ತಿಂತಾಯಿದ್ದೀನಿ. ಇದಕ್ಕೆ ಎಣ್ಣೆ ಏನೂ ಹಾಕಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಆಗೋಷ್ಟು, ನಾಟ್ ಇವನ್ 1 ಸ್ಪೂನ್ ನಾನು ಕೈಯಲ್ಲೇ ಹಾಕ್ಕೊತೀನಿ. ಮನೆಯಲ್ಲಿ ಮಾಡಿದ ತುಪ್ಪ ನಮ್ಮ ಅತ್ತೆ ಮಾಡಿರೋದಿದು. ಐ ಲವ್ ಗೈಸ್, ಐ ಲವ್ ಇಟ್. ನಮ್ಮೂರು ತುಪ್ಪ ಅಂತೂ ನಮ್ಮೂರು ತುಪ್ಪ ಅಲ್ಲ, ನಮ್ಮೂರು ಕಡೆಯವ್ರು ಮಾಡೋ ತುಪ್ಪ ಅಂತೂ ಸೂಪರಾಗಿರುತ್ತೆ. ಐ ಜಸ್ಟ್ ಲವ್ ಇಟ್. ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಗೈಸ್, ಆಚೆಯಿಂದ ತುಪ್ಪನ ತಂದು ತಿಂದೇ ಇಲ್ಲ. ನಾನು ಹುಟ್ಟಿದಾಗಿಂದ ಅಲ್ಲಿರೋವರೆಗೂ ನಾವು ಮನೇಲಿ ಮಾಡಿ ತುಪ್ಪನೇ, ಊರಿಂದ ಹೋದಾಗ ಯಾರೇ ಊರಿಗೆ ಹೋಗ್ಲಿ ರಿಲೇಟಿವ್ಸು ಅವ್ರ ಕೈಲಿ ಹೇಳಿ ಕಳಿಸ್ಬಿಡ್ತಾ ಇದ್ವಿ, ತುಪ್ಪ ಬೆಣ್ಣೆ ಕೊಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು 1 ಸೇರು 2 ಸೇರು ಅಥವಾ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡು ದುಡ್ಡು ಕೊಟ್ಬಿಡ್ತಾ ಇದ್ವಿ. ಮನೇಲೇ ಮಾಡೋರು ನಮ್ಮ ಮನೇಲಿ. ನಮ್ಮಮ್ಮನೂ ತುಂಬ ಚೆನ್ನಾಗಿ ಮಾಡ್ತಿದ್ರು, ನಮ್ಮ ಅತ್ತೆಯವರು ಅದೇ ಥರ ಚೆನ್ನಾಗಿ ಮಾಡ್ತಾರೆ. ಐ ಜಸ್ಟ್ ಲವ್ ಇಟ್. ನೀವು ಹಾಸನದವರು ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೋ ಹ್ಯಾಪಿ ನಿಮ್ಮ ಮೆಸೇಜ್ನ ನಾನು ಓದೋಕ್ಕೆ. ಇವಾಗ ತಿಂದು ಆಮೇಲೆ ನೋಡುವ ಏನು ಮಾಡೋದು ಅಂತ ಹೇಳಿ. ಇದಾದಮೇಲೆ ಆಲ್ಮೋಸ್ಟ್ 9:30 9:45 ಆಗಿತ್ತು. ಅವಾಗ ಹೋಗಿ ನಾನು ಬ್ರಷ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಫೇಸ್ ವಾಶ್ನೆಲ್ಲ ಹಾಕ್ಕೊಂಡು ಫೇಸೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ನೈಟ್ ಸ್ಕಿನ್ ಕೇರ್ ಅಂತ ಏನು ಇವತ್ತು ಮಾಡಲಿಲ್ಲ, ಜಸ್ಟ್ ಲಿಪ್ ಬಾಮ್ ಹಾಕ್ಕೊಂಡು ಹಾಗೆ ಮಲ್ಕೊತೀನಿ. ಬಿಕಾಸ್ ನನಗೇನು ಸ್ಕಿನ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಸಲ್ಲ. ವೀಕ್ಲಿ ಟ್ವೈಸ್ ನಾನೇನು ಅಪ್ಲೈ ಮಾಡಲ್ಲ, ನೈಟ್ ಸ್ಪೆಷಲಿ. ಸೊ ಈ ಮಿರರ್ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದೀವಲ್ಲ, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ, ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ತುಂಬ ಜನ ಕೇಳ್ತಿದ್ರಿ ಅಲ್ವಾ ಯಾವ್ದು ಅಪ್ಲಿಕೇಶನ್ ಅಂತ. ಇಲ್ಲಿದೆ ನೋಡಿ, ಫಿಟ್ನೆಸ್ ಅಂತ ಹೇಳ್ಬಿಟ್ಟು. ಇದು ಎಲ್ಲ ಆ್ಯಂಡ್ರಾಯ್ಡಲ್ಲಿ ಇದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಇರುತ್ತೆ ನೋಡಿ. ಏನೋ ಐಫೋನ್ ಇದ್ದರೆ ನಿಮ್ಮ ಹತ್ರ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ಕಂಪ್ಲೀಟ್ ಮಾಡಿರೋದು 8103 3.6 ಕಿಲೋಮೀಟ್ರ್ ಇಲ್ಲಿ ತೋರಿಸುತ್ತೆ. ನೀವೇನಾದ್ರು ಕಂಪ್ಲೀಟ್ಲಿ 10,000 ಅಚೀವ್ ಮಾಡಿದಾಗ ಇದು ಬಂದು ಒಂಥರ ತಿರುಗುತ್ತಾಯ್ತಾ, ನಿಮ್ಗೊಂಥರ ಬೂಸ್ಟ್ ಮಾಡೋ ಥರ ಇದು ಮಾಡುತ್ತೆ. ಸೊ ಇಷ್ಟು ನಾನು ಇವತ್ತು ಕಂಪ್ಲೀಟ್ ಮಾಡಿರೋದು. ಎಸ್, ಐ ಡಿಡ್ ಇಟ್ ಗೈಸ್. ಇನ್ನೊಂದು 2,000 ಆಗಬೇಕಾಗಿತ್ತು, ಬಟ್ ನಾನು ಜಾಸ್ತಿ ಸ್ಟ್ರೆಸ್ ಹಾಕೋಕ್ಕೆ ಹೋಗಿಲ್ಲ ಇವತ್ತು. ಆರಾಮಾಗಿ ಸ್ವಲ್ಪ ಇರೋಣ, ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಡೇಟ್ ಬಂದು 16 ಮೇ. ಓಕೆ, ಡೈಲಿ ಡೇಟು ತೋರಿಸುತ್ತೆ, ಡೈಲಿ ನೀವು ಎಷ್ಟು ಮಾಡ್ತಿದ್ದೀರಾ ಅಂತಲೂ ತೋರಿಸುತ್ತೆ ಗೈಸ್. ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ಈ ಕೆಲಸ ಮಾಡಿದ್ದೆ, ಬಟ್ ಲಾಸ್ಟಲ್ಲಿ ಕ್ಲಿಪ್ನ ಆ್ಯಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಕನ್ಸರ್ನ್ ತೋರಿಸಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಪೋರ್ಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ನೀವು ಕೂಡ ಚೆನ್ನಾಗಿರಿ, ಆಯಿತಾ? ಬಾಯ್.